ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಹೆಸರೆಳೆದ 1 ವರ್ಷದ ಪುಟ್ಟ ಕಂದ, ಆದರೆ ನ್ಯೂರೋಜೆನಿಕ್ ಬ್ಲಾಡರ್ ಎಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಈ ಬಗ್ಗೆ ನಿನ್ನೆ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು. ವರದಿ ವೀಕ್ಷಿಸಿದ ನಗರದ ಜನರು ನೆರವಿನ ಮಹಾಪೂರವನ್ನೇ ಹರಿಸಿದ್ದಾರೆ. ನ್ಯೂರೋಜೆನಿಕ್ ಬ್ಲಾಡರ್ ಎಂಬ ಸಮಸ್ಯೆಯಿಂದ ಬಳಲುತ್ತಿದ್ದ ಪುಟ್ಟ ಕಂದಮ್ಮನ ಸಮಸ್ಯೆಗೆ ಹಲವರು ಸ್ಪಂದಿಸಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ನಿನ್ನೆ ಬಿತ್ತರವಾದ ಸುದ್ದಿಯನ್ನ ವೀಕ್ಷಿಸಿದ ಹಲವರು ಮಗುವಿನ ನೆರವಿಗೆ ಮುಂದಾಗಿದ್ದಾರೆ. ಇಂದು ಸುವರ್ಣ ನ್ಯೂಸ್ ಕಚೇರಿಗೆ ಯಲಹಂಕದ ಕಾವೇರಿ ಕಾಲೇಜು ವಿದ್ಯಾರ್ಥಿಗಳು ಆಗಮಿಸಿ ತಾವು ಸಂಗ್ರಹಿಸಿದ ಹಣವನ್ನ ನೀಡಿದ್ರು. ನಾವೆಲ್ಲ ಕಾವೇರಿ ಕಾಲೇಜಿಂದ ಬಂದಿರೋದು. ನಾವು ಪ್ರತಿದಿನ ಒಂದೊಂದು ರೂಪಿ ಕಲೆಕ್ಟ್ ಮಾಡಿ ರೋಹಿತ್ ಸರ್ ಕೈಲಿ ಕೊಡ್ತಾ ಇದ್ವಿ. ಇವಾಗ ಆ ಅಮೌಂಟ್ನ ತಂದ್ಬಿಟ್ಟು ಮಗು ಕೊಡ್ತಾ ಇದ್ವಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ. ಇನ್ನು ಮಗುವಿನ ಸಮಸ್ಯೆಯನ್ನ ಮನಗಂಡ ಬಿಬಿಎಂಪಿ ಸದಸ್ಯರು ಕೂಡ ತಕ್ಷಣವೇ ಸ್ಪಂದಿಸಿದ್ರು. ಆಡಳಿತ ಪಕ್ಷದ ನಾಯಕ ನಾಗರಾಜ್, ಪಾಲಿಕೆ ಸದಸ್ಯರಾದ ರಾಮಮೂರ್ತಿ, ಗಂಗಭೈರಯ್ಯ ಹಾಗೂ ರಮೇಶ್ ರಾಜು ಕೂಡ ಧನ ಸಹಾಯ ಮಾಡಿದ್ರು. ಪುಟ್ಟ ಕೂಸಿನ ಆರೋಗ್ಯ ಸಮಸ್ಯೆಯನ್ನರಿತ ಮೇಯರ್ ವೆಂಕಟೇಶ್ ಮೂರ್ತಿ ಕೂಡ ಮಗುವಿನ ಕುಟುಂಬದವರಿಗೆ ವಾಜಪೇಯಿ ಆರೋಗ್ಯಶ್ರೀ ಸೌಲಭ್ಯ ಕಲ್ಪಿಸಿಕೊಡೋದಾಗಿ ಹಾಗೂ ವೈದ್ಯಕೀಯ ವೆಚ್ಚ ಭರಿಸೋದಾಗಿ ಹೇಳಿದ್ರು. ಇವತ್ತು ಪಬ್ಲಿಕ್ದು ಕಣ್ಣು ತೆರೆಸಬೇಕು ಅಂತ ಒಳ್ಳೆ ಕೆಲಸವನ್ನು ಸುವರ್ಣ ಟಿವಿನವರು ಇವತ್ತು ಮಾಡಿದ್ದಾರೆ. ಇದು ಅನೇಕಗಳನ್ನು ತೋರಿಸ್ತಾ ಇದ್ದರೆ ಕೂಡ ನಾವು ಮಕ್ಕಳಿಗೆ ಇಂಥ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ನಾವು ತಿಳ್ಕೋಬೇಕು ಅಂತಂದರೆ ಇಂಥ ನ್ಯೂಸ್ ಚಾನಲ್ ತಿಳ್ಕೋಬೇಕು. ನಿಮಗೆ ತುಂಬ ಧನ್ಯವಾದಗಳು. ಇದಕ್ಕೆ ನಮ್ಮ ಕಡೆಯಿಂದ ಮಹಾನಗರ ಪಾಲಿಕೆ ಕಡೆಯಿಂದ ಅವರು ತಂದೆ ಆದಂಥ ಶ್ರೀಧರ್ ಆಟೋ ಡ್ರೈವರ್ ಆಗಿದ್ದಾರೆ. ನಾವು BBMP ವತಿಯಿಂದ ಅವರಿಗೆ ಆರೋಗ್ಯಶ್ರೀ ಕಾರ್ಡನ್ನು ನೀಡ್ತೀವಿ. ಅದರಲ್ಲಿ ಸುಮಾರು ಅವ್ರ ಕುಟುಂಬದವ್ರು 5 ಜನ ಉಪಯೋಗ ಮಾಡ್ಬೋದು. 2 ಲಕ್ಷದ ತನಕ ಅದರ ಚಿಕಿತ್ಸೆಗೆ ಆರೋಗ್ಯಶ್ರೀ ಕಾರ್ಡ್ನಿಂದ ಉಪಯೋಗ ಆಗುತ್ತೆ. ಇವೆಲ್ಲದರಿಂದ ಮಗುವಿನ ತಂದೆ ಶ್ರೀಧರ್ ಅವರ ಮನದಾಳದ ಮಾತುಗಳಿವೆ. ಇವರು ಕರ್ಕೊಂಬಂದು ನನ್ನ ಈ ಜನಕ್ಕೆ ಪರಿಚಯ ನನ್ನ ಕಷ್ಟ ಅಂತ ಹೇಳ್ಕೊಂಡು ತುಂಬ ಸಹಾಯ ಮಾಡಿಕೊಟ್ಟಿದ್ದಕ್ಕೆ ಸುವರ್ಣ 24 ಚಾನಲ್ಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಈಗ ಡಾಕ್ಟ್ರ್ ಹೇಳಿದ್ದಾರೆ ಅದೇನೋ ಸಂಪೂರ್ಣ ನಾನು ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಅದು ಇವರಿಂದನೇ ಆಗಿರೋದು. ಇದೀಗ ಮಗುವಿಗೆ ನೆರವಿನ ಮಹಾಪೂರವೇ ಹರಿದು ಬಂದಿದ್ದು ಚಿಕಿತ್ಸೆಗೆ ಸಹಾಯವಾಗಲಿದೆ. ಪುಟ್ಟ ಕಂದನ ಮುಖದಲ್ಲಿ ಆರೋಗ್ಯದ ನಗೆ ಮೂಡಲಿ ಅನ್ನೋದು ಎಲ್ಲರ ಹಾರೈಕೆ. ಬೆಂಗಳೂರಿನಿಂದ ಅಶ್ವಿನಿ, ಸುವರ್ಣ ನ್ಯೂಸ್. ನೀವು ಸಂಗೀತ ಟೀಚರ್, ಯೋಗ ಟೀಚರ್, ಹೀಗೆ ಬೇರೆ ಬೇರೆ ವೃತ್ತಿಯ ಗುರುಗಳನ್ನ ಕೇಳಿರ್ತೀರಿ, ನೋಡಿರ್ತೀರಿ. ಆದರೆ ನೀವು ಲವ್ ಸ್ಕೂಲ್ ಟೀಚರ್ ಬಗ್ಗೆ ಕೇಳಿದ್ದೀರಾ? ಅರೆ ಅದ್ಯಾರಪ್ಪ ಅಂತ ಕನ್ಫ್ಯೂಸ್ ಆದ್ರಾ? ಈ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಭಿನ್ನ ಬೆಂಗಳೂರಿಗ ಯಾರು ಅಂತ ನೀವೇ ನೋಡಿ. ಪ್ರೀತಿಯನ್ನ ವಿರೋಧಿಸೋರು ಇದ್ದಾರೆ ಅನ್ನೋದು ಗೊತ್ತು, ಆದ್ರೆ ಲವ್ ಬಗ್ಗೆ ಪಾಠ ಮಾಡೋರು ಇದ್ದಾರೆ ಅಂದ್ರೆ ನಂಬ್ತೀರಾ? ಅದು ಸಿನಿಮಾದಲ್ಲಷ್ಟೇ ಬಿಡಿ ಅಂತ ಅನ್ಬೇಡಿ, ಯಾಕೆಂದ್ರೆ ಇಲ್ಲಿ ಪಾಠ ಮಾಡ್ತಿರೋ GB ರಾಜು ಇದಕ್ಕೆ ತಾಜಾ ಉದಾಹರಣೆ. ಲವ್ ಅಂದ್ರೆ ಕೇವಲ ಹೆಣ್ಣು ಗಂಡಿನ ನಡುವಿನ ಪ್ರೀತಿ ಅಷ್ಟೇ ಅಲ್ಲ. ತಂದೆ ತಾಯಿ, ಅಣ್ಣ ಅಮ್ಮ, ಅಕ್ಕ ತಂಗಿ ಇವರ ನಡುವೆ ಇರುವ ಬಂಧನವು ಲವ್ ಅಂತಾರೆ GB ರಾಜು. ವೃತ್ತಿಯಲ್ಲಿ ವಕೀಲರಾದ GB ರಾಜು ಕಳೆದ 3 ವರ್ಷಗಳಿಂದ ರಾಜಾಜಿನಗರದಲ್ಲಿ ಲವ್ ಸ್ಕೂಲ್ ನಡೆಸುತ್ತಿದ್ದಾರೆ. ಈ ಪ್ರೀತಿಯ ಶಾಲೆಯ ಪ್ರೀತಿ ಬಗ್ಗೆ ಎಲ್ಲ ಧರ್ಮಗಳ ಏನು ಹೇಳಿವೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ಪ್ರೀತಿಯಿಂದ ವಂಚಿತರಾದವರು ಏನು ಮಾಡಬೇಕು ಮತ್ತು ಯೋಗ ಥೆರಪಿ ಇವೆಲ್ಲವನ್ನು ಹೇಳಿಕೊಡಲಿಕ್ಕೆ ಪ್ರೀತಿಯ ಶಾಲೆಯ 10 ವಾರಗಳ ಒಂದು ಕೋರ್ಸನ್ನು ನಡೆಸ್ತಾ ಇದ್ದೇವೆ. ಸುಮಾರು 15ಕ್ಕೂ ಹೆಚ್ಚು ವಿಷಯಗಳಲ್ಲಿ ಇವರು ಪದವಿ ಪಡೆದಿರೋದು ವಿಶೇಷ. ಇವರ ಬಳಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಲವ್ ಪಾಠ ಕೇಳಿದ್ದಾರೆ. ನಾವೆಷ್ಟು ಲವ್ ಮಾಡ್ತಾ ಇದ್ದೀವಿ, ನಾವು ಒಬ್ಬರು ಪರ್ಸನ್ಗೆ ನಾವು ಲವ್ ಮಾಡ್ತಿದ್ರೆ ಅವರು ನಮ್ಮನ್ನ ತಿಳ್ಕೊಬೇಕು. ಜಸ್ಟ್ ಲಸ್ಟ್ ಆಗಿ ಅವರು ನಮ್ಮನ್ನ ಯೂಸ್ ಮಾಡ್ಕೊತಾರೆ. ಇದ್ರ ಬಗ್ಗೆ ಎಲ್ಲ GB ರಾಜು ಅವರು ನಮಗೆ ಹೇಳ್ತಾರೆ. ಒಟ್ನಲ್ಲಿ ಪ್ರೀತಿಯ ಬಲೆಗೆ ಬಿದ್ದು ಸಮಸ್ಯೆಯ ಸುಳಿಗೆ ಸಿಲುಕಿದ ಅದೆಷ್ಟೋ ಹೃದಯಗಳಿಗೆ ಇವರು ಸಾಂತ್ವನದ ಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಇವತ್ತು ಪ್ರೇಮಿಗಳ ಹಬ್ಬ. ಉದ್ಯಾನ ನಗರಿಯಲ್ಲಿ ಜೋಡಿ ಹಕ್ಕಿಗಳ ಕಲರವ ಜೋರಾಗಿತ್ತು. ಪರಸ್ಪರ ಒಲವು ವ್ಯಕ್ತಪಡಿಸಿ ಪ್ರೇಮಿಗಳು ಸಂಭ್ರಮಿಸಿದರು. ಇನ್ನು ಯೂತ್ ಕಾಂಗ್ರೆಸ್ ಹಾಗೂ ವಾಟಾಳ್ ಪ್ರೇಮಿಗಳಿಗೆ ಅಭಯ ನೀಡಿದರು. ಮತ್ತೊಂದೆಡೆ ಪ್ರೇಮಿಗಳಿಗಾಗಿಯೇ ಫ್ಯಾಷನ್ ಶೋ ನಡೆಯಿತು.
ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ವ್ಯಾಲೆಂಟೈನ್ಸ್ ಡೇ ಸಖತ್ ಸ್ಪೆಷಲ್ ಆಗಿತ್ತು. ಎಲ್ಲೆಡೆ ಕೈ ಕೈ ಹಿಡಿದು ಪ್ರೇಮಿಗಳು ಓಡಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಪ್ರೇಮಿಗಳು ಒಬ್ಬರಿಗೊಬ್ಬರು ಪ್ರೇಮ ನಿವೇದನೆ ಮಾಡಿಕೊಂಡ್ರು. ಈ ಲವರ್ಸ್ ಡೇ ಅನ್ನ ಯೂತ್ ಕಾಂಗ್ರೆಸ್ ಸದಸ್ಯರು ಬಹಳ ವಿಭಿನ್ನವಾಗಿ ಆಚರಿಸಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ಪ್ರೇಮಿಗಳಿಗೆ ಗುಲಾಬಿ ಹೂ ಹಾಗೂ ಸಿಹಿ ಹಂಚುವ ಮೂಲಕ ವ್ಯಾಲೆಂಟೈನ್ಸ್ ಡೇ ಆಚರಿಸಿದ್ರು. ಇನ್ನು ವಿಭಿನ್ನ ಪ್ರತಿಭಟನೆಗಳಿಗೆ ಹೆಸರಾಗಿರೋ ವಾಟಾಳ್ ನಾಗರಾಜ್ ಕೂಡ ಪ್ರೇಮಿಗಳ ದಿನವನ್ನು ಸಖತ್ ಡಿಫರೆಂಟ್ ಆಗಿ ಆಚರಿಸಿದ್ರು. ವಿಭಿನ್ನ ಪೋಷಾಕು ಧರಿಸಿದ್ದ ವಾಟಾಳ್ ಕಬ್ಬನ್ ಪಾರ್ಕ್ನಲ್ಲಿ ಕುರಿ ಹಾಗೂ ಮೇಕೆಗೆ ಮದುವೆ ಮಾಡಿಸೋ ಮೂಲಕ ಪ್ರಾಣಿಗಳಲ್ಲೂ ಪ್ರೇಮವಿದೆ ಅಂತ ಸಾರಿದ್ರು. ಮದುವೆ ನಂತರ ಮೇಕೆ ಕುರಿ ದಂಪತಿಯನ್ನ ಸಾರೋಟಿನಲ್ಲಿ ಮೆರವಣಿಗೆ ಕೂಡ ಮಾಡಲಾಯಿತು. ಇನ್ನು ರೇಡಿಯೋ ಸಿಟಿ ಎಫ್ಎಂ ಚಾನೆಲ್ನವರು ಗರುಡ ಮಾಲ್ನಲ್ಲಿ ಲವ್ ಬೂತ್ ಕಾರ್ಯಕ್ರಮ ಏರ್ಪಡಿಸಿದ್ರು. ಪ್ರೇಮಿಗಳು ಲವ್ ಗುರು ಜೊತೆ ಮಾತಾಡಿ ಲವ್ ಟಿಪ್ಸ್ ಪಡೆದ್ರು. ರೇಡಿಯೋ ಜಾಕಿ ರಚನಾ ಹಾಗೂ ನೇತ್ರಾರನ್ನ ನೋಡಿ ಜನ ಖುಷಿ ಪಟ್ರು. ಲವ್ ಗುರು ಜನರಲಿ ತುಂಬ ಬ್ಯುಸಿ ಇರ್ತಾರೆ, ಸೊ ಫೋನ್ ಮಾಡಿದಾಗ ಲೈನ್ ಸಿಗೋದಿಲ್ಲ. ಆದ್ದರಿಂದ ಈ ವ್ಯಾಲೆಂಟೈನ್ಸ್ ಡೇಗೆ ಈ ಬೂತ್ ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ. ಗರುಡ ಮಾಲ್ನಲ್ಲಿ ಈ ಆ್ಯಕ್ಟಿವಿಟಿ ಮಾಡಿ ಜನರಿಗೆ ಡೈರೆಕ್ಟಾಗಿ ಪ್ರತಿ ಸಂಜೆ 4 ಗಂಟೆಯಿಂದ 8 ಗಂಟೆ ಲವ್ ಗುರು ಜೊತೆ ಮಾತಾಡೋ ಡೈರೆಕ್ಟ್ ಚಾನ್ಸ್ ಕೊಡ್ತಾ ಇದ್ದೀವಿ. ಮತ್ತೊಂದೆಡೆ ಪ್ರೇಮಿಗಳಿಗಾಗಿಯೇ ಡಿಫರೆಂಟ್ ಫ್ಯಾಷನ್ ಶೋ ನಡೆಯಿತು. ಬಸವೇಶ್ವರ ನಗರದ ಖಾಸಗಿ ಹೋಟೆಲ್ನಲ್ಲಿ ಶಿಲಾಯುಗದ ಗುಹೆಯ ನೆನಪು ಮರುಕಳಿಸಿತ್ತು. ಆ ಗುಹೆಯಲ್ಲಿ ಕಾಡು ಮನುಷ್ಯರಂತೆ ಕೆಂಪು ವಸ್ತ್ರ ಧರಿಸಿದ ಜೋಡಿ ಹಕ್ಕಿಗಳು ಕ್ಯಾಟ್ ವಾಕ್ ಮಾಡಿದ್ರು. ತಾರೆ ಮೇಘನಾ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ?